ಹಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಬಂದಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಹತ್ರ. ಸೊ ಅದೇ ವಿಡಿಯೋ ಇನ್ನು ಬಂದಿರೋದು. ಸೊ ಆ ವಿಡಿಯೋ ನೋಡಿಲ್ಲ ಅಂತ ಹೋಗಿ ನೋಡಿ. ಸೊ ಇದು ನೋಡಿ, ಇದು ಸೊ ಗೆಳೆಯರು 50 ರೂಪಾಯಿ ಕೊಟ್ಟರೆ ಎಷ್ಟೋ ಥರ ಹಾಕ್ಕೊಳ್ಳಿ. ಬೆಳಗ್ಗೆಯಿಂದ ಬಂದ್ಬಿಟ್ಟು ಸಾಯಂಕಾಲ ಗಂಟೆ ಆಡ್ಬೇಕಾದ್ರೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಬ್ಲೂಷ್ ಕಲರ್ ಆಗಿದೆ, ಸಕ್ಕದಾಗಿದೆ. ಮಾತ್ರ ಕ್ಲೀನ್ನೆಸ್ ಜಾಸ್ತಿ ಇವಾಗ. ಸೊ ಈ ಕಡೆ ಬಂದರೆ ಪಕ್ಕ ವಿಸಿಟ್ ಮಾಡಿ. ಅನ್ಲಿಮಿಟೆಡು, ನಿಮ್ಮ ಟೈಮ್ ಲಿಮಿಟೇ ಇಲ್ಲ. ಸೊ ಗೆಳೆಯರೇ, ಇವಾಗಂತೂ ಆಟ ಆಡೋ ಸಮಯ. ನೋಡ್ತಿದ್ದೀರಾ, ಫುಲ್ಲು ಫ್ಲಿಪ್ ಗಿಪ್ ಎಲ್ಲ ಹೊಡ್ಕೊಂಡು ಆಟ ಆಡ್ತಾ ಇದೀವಿ. ಸೊ ಮಠ ಮಧ್ಯಾಹ್ನ ಹೋಗಿತ್ತು. ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದಿರೋದು. ಸೊ ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿ ಅದು ತಣ್ಣಗಿತ್ತು, ಮತ್ತು ಸಖತ್ತಾಗಿ ಆಟ ಆಡೋಕ್ಕೂ ಒಂಥರ ಏನೋ ಬಿಸಿಲಿತ್ತಲ್ಲ, ಸೆಕೆಗೂ ಅದಕ್ಕೂ ಸೂಪರ್ ಆಗಿತ್ತು. ಸೊ ನೋಡ್ಬೋದು ಫುಲ್ಲು ಎಲ್ಲ ಹೆಂಗೆ ಆಟ ಆಡ್ತೀವಿ ಅಂದರೆ ಫುಲ್ಲು ಆಳ ಕೂಡ ಇದೆ. ಏನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟನೂ ಇದೆ ಇದು ಪೂಲು. ಹಂಗಂದ್ರೆ ಸ್ಲೋಪ್ ಇರುತ್ತೆ. ಸೊ ಮಾಮೂಲಿ ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದೇನು ಬೇಡ, ಮಾಮೂಲಿ ಪೂಲ್ ಥರ ಇರುತ್ತೆ, ಸ್ಟೆಪ್ ಥರ ಇರಲ್ಲ, ಸ್ಲೋಪ್ ಇರುತ್ತೆ ಇದರಲ್ಲಿ. ಮತ್ತು ಎಲ್ಲ ನಾವು ಡೈವ್ಗೆ ಎಲ್ಲ ಹೊಡ್ಕೊಂಡು ನೀವು ಕೂಡ ಈ ಥರ ಆಟ ಆಡಿ. ಮತ್ತು ಏನಾದರೂ ಏನೋ ಎಲ್ಲ ನೋಡ್ಕೊಂಡು ಆಟ ಆಡಿ. ಯಾಕಂದರೆ ಒಬ್ರಿಗೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಏನೋ ಬಿದ್ದುಬಿಟ್ಟು ಏನೋ ಆಗ್ಬಿಟ್ಟಿತ್ತು ತಲೆಗೆ. ಸೊ ಆ ಥರ ಎಲ್ಲ ಆಗುತ್ತೆ. ಮತ್ತು ಡೀಪ್ ಇರೋ ಕಡೆ ಈ ಥರ ಸ್ಟಂಟ್ಗಳು ಮಾಡಬೇಕು ನೀವು. ಮತ್ತು ಇಲ್ಲೆಲ್ಲ ತಮ್ಮಲ್ಗೆ ಫೋಟೋ ಎಲ್ಲ ಹೊಡ್ಕೊಂಡಿದ್ದೀವಿ, ನೋಡ್ತಿದ್ದೀರಾ, ಪೋಸ್ ಗೀಸ್ ಕೊಟ್ಕೊಂಡು. ಸೊ ಎಲ್ಲ ತಮ್ಮಲ್ಲಿ ಫೋಟೋ ಗೀಟ ಎಲ್ಲ ಹಾಕ್ಕೊಂಡು ಇವಾಗ ಇನ್ನೊಂದ್ಸತಿ ಹೋಗಿದ್ದೀವಿ. ಮತ್ತು ಏನು ಅಡ್ವೈಸ್ ಕೊಡ್ತೀನಿ ಅಂದರೆ, ನೀವು ಒಂದು ಏನಾದ್ರು ತಿನ್ನೋಕೆ ತೊಗೊಂಡೋಗಿ. ಯಾಕಂದರೆ ತುಂಬ ಹೊತ್ತು ನೀರಲ್ಲಿ ಇರೋದ್ರಿಂದ ಹೊಟ್ಟೆ ಹಸಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ತಿನ್ನೋಕೆ ಏನಾದ್ರು ತೊಗೊಂಡೋದ್ರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು 50 ರೂಪಾಯಿ ಕಿರು, ನನಗಂತೂ ನಂಬಕ್ಕೆ ಆಗಿಲ್ಲ. 50 ರೂಪಾಯಿಗೆ ನಿಮ್ಗೆ ಎಷ್ಟು ಬೆಳಗ್ಗೆಯಿಂದ ಬಂದು ಸಾಯಂಕಾಲ ಗಂಟೆ ಆದರೂ ಆಡ್ಕೊಳ್ಳಿ. ನಾನು ಈ ಥರ ಎಷ್ಟೊಂದು ಸತಿ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ. ಹಾಗಂದರೆ ಅಷ್ಟು ಆಶ್ಚರ್ಯ ಆಗಿದೆ. 50 ರೂಪಾಯಿಗೆ ಇಲ್ಲಿ ನಮ್ಮ ವಿದ್ಯಾರಣ್ಯಪುರದಲ್ಲಿ 1 ಅವರ್ ಬಿಡಲ್ಲ, 35 ನಿಮಿಷ. ಅಲ್ಲೋಗ್ಬಿಟ್ರೆ ಫುಲ್ಲು ಎಷ್ಟು ಬೇಕಾದ್ರೆ ಆಟ ಆಡ್ಕೊಳ್ಳಿ, ನೋ ಟೈಮ್ ಲಿಮಿಟಲ್ಲಿ. ಮತ್ತು ಇಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ಫುಲ್ಲು ಸಕ್ಕತ್ತಾಗಿ ಆಡ್ತಿದ್ದೀವಿ. ಡೀಪ್ ಮಾತ್ರ ನೀವು 9 ಅಡಿ ಅದ್ರ ಎಷ್ಟೋ ಅಡಿ ಇದೆ, ಆದರೆ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾವೆಲ್ಲ ಫುಲ್ ಮುಳುಗೋಗ್ತೀವಿ, ಅಷ್ಟಿದೆ. ಮತ್ತು ಇಲ್ಲಿ ಜನ ಕಡಿಮೆ ಇರೋದ್ರಿಂದ ನೀರು ಕೂಡ ನೋಡ್ತಿದ್ದೀರಾ ಫುಲ್ಲು ಏನು ಅಷ್ಟು ಗಲೀಜಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಡಿಮೆ ಜನ ಬರೋದು, ಹಳ್ಳಿ ಅಲ್ವಾ ಇರೋದು. ಸೊ ಅದರಿಂದ ಕಡಿಮೆ ಜನ ಬರೋದು. ಸೊ ಅದರಿಂದ ಅನ್ಲಿಮಿಟೆಡ್ ಆಗಿರುತ್ತೆ, ಮತ್ತು ನೀರು ಕೂಡ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಜನ ಬಂದಿರೋದ್ರಿಂದ ಗಲೀಜೇನು ಮಾಡಿರಲ್ಲ ಅಷ್ಟೊಂದು. ಮತ್ತು ಫುಲ್ಲು ನಾವೆಲ್ಲ ಒಳಗಡೆ ಕಣ್ಣೆಲ್ಲ ಬಿಟ್ಟರು ಕೂಡ ಏನೂ ಆಗಲ್ಲ ಇದರಲ್ಲಿ. ನಾನು ಮಾಮೂಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿದಾಗ ಕಣ್ಣೆಲ್ಲ ಉಳ್ದೋಗುತ್ತೆ ಕಂಡುಬಿಟ್ರೆ ನೀರೊಳಗಡೆ, ಆದರೆ ಇದರಲ್ಲಿ ಏನು ಅಷ್ಟೊಂದು ಏನಾಗಿಲ್ಲ. ಸೊ ಅದರಿಂದ ನೋಡ್ತೀರಾ ಫುಲ್ಲು ಡೀಪಾಗಿದೆ. ಇಲ್ಲಿ ನೋಡ್ತೀರಾ ಅಲ್ಲಿ ಗಂಟ ಇದೆ. ಸೊ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು ಸ್ವಿಮ್ಮಿಂಗ್ ಪೂಲ್ನ. ಮತ್ತು ನಿಮಗೆ ಡ್ರೆಸ್ ಗಿಫ್ಸ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಕೂಡ ಒಂದು ರೂಮ್ ಕೊಟ್ಟಿದ್ದಾರೆ. ಅಲ್ಲೋಗ್ಬಿಟ್ಟು ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನೀವು ವಾಪಸ್ ಹೋಗ್ಬೋದು. ಸೊ ನನಗೆ ಅಷ್ಟೊಂದು ಈಜ್ ಬರಲ್ಲ, ಆದರೂ ಏನೋ ಮ್ಯಾನೇಜ್ ಮಾಡ್ತೀನಿ. ಸೊ ಪರವಾಗಿಲ್ಲ. ಮತ್ತು ಎಲ್ಲರೂ ನಮ್ಮ ಜೊತೆ ಬಂದಿರೋರೆಲ್ಲ ಸಖತ್ತಾಗಿ ಈಜಾಡ್ಕೊಂಡು ಫುಲ್ಲು ಮಜಾ ಮಾಡಿದ್ವಿ. ಮತ್ತು ಈಜ್ ಬರೋರ್ಗಿಂತ ಈಜ್ ಬರ್ದಂಗೆ ಇರೋರು ಮಜಾ ಮಾಡೋದು ಜಾಸ್ತಿನೇ. ಯಾಕಂದರೆ ಈಜ್ ಬರಲ್ಲ ಅದೊಂದು, ಮತ್ತು ನೀರಲ್ಲಿ ಮುಳುಗಿ ಎದ್ದೇಳೋದು ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಇಲ್ಲೆಲ್ಲ ನೋಡ್ಬೋದು ಫುಲ್ಲು ಫ್ಲ್ಯಾಟ್ ಎಲ್ಲ ಸಕ್ಕತ್ತಾಗಿ. ಮಾತ್ರ ನೋಡ್ತಿದ್ರೆ ಜನರು ಅಷ್ಟೊಂದೇನು ಇಲ್ವೇ ಇಲ್ಲ. ಸೊ ಎಲ್ಲೋ ನಾವು ಹೋದಾಗ ಒಂದು 5 ಜನ ಇದ್ರು ಅಷ್ಟೇ. ನಾವು ಸೇರಿ 9 ಜನ ಅಷ್ಟೇ ಸ್ವಿಮ್ಮಿಂಗ್ ಪೂಲಲ್ಲಿ. ಇಡೀ ಸ್ವಿಮ್ಮಿಂಗ್ ಪೂಲೇ ನಮ್ದಾಗಿತ್ತು ಅವತ್ತು. ಸೊ ನೋಡ್ತೀರಾ. ಮತ್ತು ನೀವು ಇನ್ನೊಂದು, ಅಲ್ಲಿ ಯಾವುದೇ ಕಾರಣಕ್ಕೂ ಅಂಗಡಿ ಗಿಂಡಿ ಏನು ಇರೋದಿಲ್ಲ, ನೀವೇ ತಗೊಂಡೋಗ್ಬೇಕಾಗುತ್ತೆ ಮುಂಚೆನೆ. ಅಂಗಡಿ ಗಿಂಡಿ ಎಲ್ಲ ಅಲ್ಲೆಲ್ಲ ಸಿಗೋದಿಲ್ಲ ನಿಮಗೋಸ್ಕರ. ಸೊ ಅದರಿಂದನೇ ನೀವು ಹತ್ರದಲ್ಲಿರೋ ಅಂಗಡಿನೇ ತಗೊಂಡು ಏನು ಬೇಕೋ ಅದನ್ನ ತೊಗೊಂಡೋಗ್ಬೇಕಾಗುತ್ತೆ. ಸೊ ಇದೊಂದು ಹೇಳ್ಬೇಕಾಗಿತ್ತು. ಮತ್ತು ಈ ಸ್ವಲ್ಪ ಹಳ್ಳಿ ಸೈಡ್ ಇರೋದ್ರಿಂದ ನಾನು ಹೇಳಿದ್ನೆಲ್ಲ ಜಾಸ್ತಿ ಜನ ಬರೋಲ್ಲ. ಸೊ ಅದರಿಂದ ನೀವು ಹೋಗ್ಬೋದು. ಇಲ್ಲಿಗೆ ತುಂಬ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೀರೆಲ್ಲ ನಿಮಗೇನು ಅಷ್ಟು ಗಲೀಜಾಗಿರೋದಿಲ್ಲ.
ಇನ್ನೊಂದ್ಸತಿ ಮಾಡೋಣ. ಇನ್ನೊಂದ್ಸತಿ ಸ್ಟಾರ್ಟ್. ಗೆಳೆಯರೆ ಅಲ್ವಾ? ಸೊ ಡೈಲಿ ಎಲ್ಲ ಇಟ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಗೆಳೆಯರ ಇವಾಗ ತಾನೇ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಡ್ಕೊಂಡು ಬಂದ್ವಿ. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಇನ್ನೇನು ಟ್ರೈನ್ಗೆ ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟು ಕಾಯ್ತಾ ಇದ್ದೀವಿ. ಸೊ ಇಲ್ಲೇ ನೋಡ್ತಿರ್ಬೋದು. ಬಜೆಟ್ ಬಗ್ಗೆ ಮಾತಾಡೋಣ. ದೊಡ್ಡ ಬಜೆಟ್ ಏನಿಲ್ಲ. ಆಂಜನೇಯ ದೇವಸ್ಥಾನದಿಂದ ಸ್ವಿಮ್ಮಿಂಗ್ ಪೂಲ್ಗೆ ನಿಮಗೆ 50 ರೂಪಾಯಿ ತೊಗೊತಾರೆ ಒಬ್ರಿಗೆ. ಹಂಗಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು 4-5 ಜನ ಬಂದರೆ 50 ಹಾಕೊಂಡು ಹೋಗ್ಬೋದು. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ 50 ರೂಪೀಸ್ಗೆ ಅನ್ಲಿಮಿಟೆಡು, ಎಷ್ಟು ಟೈಮ್ ಲಿಮಿಟೇ ಇಲ್ಲ, ಫುಲ್ಲು ಆಡ್ಬೋದು ನೀವು. ಸೊ ನಾನಂತೂ ಕರೆಕ್ಟಾಗಿ 1 ಗಂಟೆಗೆ ಹೋಗಿ 4 ಗಂಟೆಗೆ ವಾಪಸ್ ಬಂದಿದ್ದೀವಿ. ಸೊ ನೋಡ್ತಿದ್ದೀರ ಎಷ್ಟು ಬಿಸಿಲೊತ್ತಲ್ಲಿ ಆಡೋಕ್ಕೂ ಸೂಪರಾಗಿತ್ತು. ಮತ್ತು ಎಲ್ಲ ಪ್ಯೂರಾಗಿತ್ತು. ಮಾತ್ರ ನೀರೆಲ್ಲ ಅಷ್ಟೊಂದೇನು ಗಲೀಜು ಏನಿರಲಿಲ್ಲ. ಜಾಸ್ತಿ ಕಡಿಮೆ ಜನ ಬರೋದು. ಸೊ ನೀವು ಕೂಡ ಈ ಕಡೆ ಬಂದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಅನ್ಲಿಮಿಟೆಡ್, ಟೈಮ್ ಲಿಮಿಟೇ ಇಲ್ಲ, ಎಷ್ಟು ಬೇಕಾದ್ರೆ ಆಡ್ಬೋದು. ಮತ್ತು ಇಲ್ಲಿ ಬೇರೆ ಟ್ರೈನ್ ಬಂತು ಮಾತಾಡ್ತಿದ್ದಂಗೆ. ಓಡಬೇಕು ಇದೆ ಇದೆ ಸೊ ಗೆಳೆಯರ ಫುಲ್ ಜನ ಅವರೇ. ಸೊ ಇದೇ ಇವತ್ತಿನ ವ್ಲಾಗ್ ಇತ್ತು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.